ಅವನು ಕಾಯೋ ಕೈಗಳು ಅವನ ಹತ್ರನೇ ಇದೆ. ಕಾಯೋ ಕೈಗಳ ಯಾರದು? ನೀನು ಸಾಯಿಸಿ ಉಳಿಸಿ ಬಂದಿರೋ ಆದಿಶೇಷ ಪ್ರೇಯಸಿ. तुम्हारे ऊपर बदला लेने के लिए ಭೂಮಿಗೆ ಬಂದಿರುವಂತ ಇಚ್ಛಾಧಾರಿ ನಾ. ಅವಳು ಯಾರು ಅಂತ ತಿಳ್ಕೊಂಡು ಮೊದಲು ಅವಳ ಕತೆ ಮುಗಿಸ್ತೀನಿ. ಆದಿಶೇಷ ನಿನ್ನ ಶಕ್ತಿಯಿಂದ ಸರ್ಪದ ರೂಪದಲ್ಲಿದ್ದಾನೆ. ನಿನ್ನ ಸಾಯಿಸಿದ್ರೆ ನೀನೀ ದರ್ಗಾಗೆ ಹಾಕಿರೋ ದಿಗ್ಬಂಧನ ಅಂತ್ಯ ಆಗುತ್ತೆ. ಆದಿಶೇಷ ಮನುಷ್ಯನ ರೂಪಕ್ಕೆ ಬರ್ತಾನೆ. ನನಗ್ ಬೇಕಾಗಿರೋದು ಅದೇ. ಯಾಕೆ ನಗ್ತಾ ಇದೀಯಾ? ನೀನ್ ನನ್ ಸಾಯಿಸೋದಕ್ಕಾಗಲ್ಲ. ಒಂದು ವೇಳೆ ಸಾಯಿಸಿದ್ರು ಆದಿಶೇಷನ ಏನು ಮಾಡೋದಕ್ಕಾಗಲ್ಲ. ಅವನ ಮುಖ ಗುರ್ತೇ ನಿನಗೆ ಸಿಗೋದಿಲ್ಲ. ಯಾಕೆ? ಆದಿಶೇಷನ ಹತ್ರ ಹೋಗೋದಕ್ ಮುಂಚೆನೆ ನಿನ್ನ ಸಾವು ಎದುರಾಗುತ್ತೆ. ಸಾಧ್ಯನೇ ಇಲ್ಲ. ಅವನು ಮಂಪರ್ನಲ್ಲಿದ್ದಾನೆ. ಇರಬಹುದು, ಆದ್ರೆ ಅವನು ಕಾಯೋ ಕೈಗಳು ಅವನ ಹತ್ರನೇ ಇದೆ. ಕಾಯೋ ಕೈಗಳ ಯಾರದು? ನೀನು ಸಾಯಿಸಿ ಉಳಿಸಿ ಬಂದಿರೋ ಆದಿಶೇಷ ಪ್ರೇಯಸಿ. तुम्हारे ऊपर बदला लेने के लिए ಭೂಮಿಗೆ ಬಂದಿರುವಂತ ಇಚ್ಛಾಧಾರಿ ನಾ. ಶಿವಂ ಶಿವಂ ಭವಹರಂ ಹರಂ, ಶಿವಂ ಶಿವಂ ಭವಹರಂ ಹರಂ, ಶಿವಂ ಶಿವಂ ಭವಹರಂ ಹರಂ, ಶಿವಂ ಶಿವಂ ಭವಹರಂ ಹರಂ. ನಮಾಮೀಶ್ವರಂ ಪ್ರಾಣೇಶ್ವರಂ ಪಂಚಭೂತೇಶ್ವರಂ. ಹಾಗಿಣಿನ आदिशेष का रक्षा करने वाली वही है. शिवं शिवं भवहरं हरं, शिवं शिवं भवहरं. ನಾಗಿಣಿ ಬರ್ತಿದ್ದಾಳ? ಬರ್ತಿದ್ದಾಳ ಅಲ್ಲ, ಬಂದಿದ್ದಾಳೆ. क्या ढूंढ रहा है? नान करदागा वो अकेला नहीं आया, साथ में नागिनी भी आई है. ಎಲ್ಲಿದ್ದಾಳೆ ಅವಳು? ಎಲ್ಲಿ ಹೇಳು? ಬಾಹರ್ ಹೇ, ಒಳಗಡೆ ಬಂದಿಲ್ಲ ಅಷ್ಟೇ. ನನ್ನ ದಿಗ್ಬಂಧನದಿಂದ ಹೊರಗಡೆನೆ ಇದ್ದಾರೆ. ಅವಳು ಯಾಕೆ ಅಲ್ಲಿದ್ದಾಳೆ? ನನ್ನ ಬುಲಾವಿಲ್ದೆ ದರ್ಗಾದೊಳಗೆ ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ. ನನಗೇನು ಆಗ್ಲೇ ಇಲ್ಲ. त्र्यंबका का आशीर्वाद था. क्या मुझे मारोगे? आओ आओ ಸಾಯಿಸು. ನನ್ನನ್ನು ಸಾಯಿಸಿದ್ರೆ ಆದಿಶೇಷನ್ ಚೆಹರೆನೇ ನಿನಗೆ ಗೊತ್ತಾಗೋದಿಲ್ಲ. ನಾನು ಹಾಕಿರೋ ದಿಗ್ಬಂಧನೂ ಕೂಡ ಕೊನೆಯಾಗುತ್ತೆ. ಆಗ ನಾಗಿನಿ ಸುಲಭವಾಗಿ ಒಳಗೆ ಬರ್ತಾಳೆ. एक तरफ नागिन, दूसरी तरफ आदिशेಷ. ಇಬ್ಬರು ವಿಷಾನು ನಿನ್ನ ದೇಹಕ್ಕೆ ಸೇರುತ್ತೆ. ಇಲ್ಲ ಇಲ್ಲ, ಅಷ್ಟು ಸುಲಭವಾಗಿ ನಾನು ಸೋಲೊಪ್ಪಲ್ಲ. ಯಾವುದೇ ಕಾರಣಕ್ಕೂ ನಾನು ಅವರಿಬ್ಬರನ್ನ ಬಿಡಲ್ಲ. ಸಾಯಿಸ್ತೀನಿ. ಆಗ ತ್ರಯಂಬಕ ಕೊಟ್ಟಂತ ಚೂರ್ಣ ನಿನ್ನ ಕೈಲಿತ್ತು. ಆದಿಶೇಷನ ಸಾಯಿಸ್ಬಿಟ್ಟೆ. ಈಗ ಏನಿದೆ ನಿನ್ನ ಹತ್ರ? ನಾಗಿಣಿನ, ಆದಿಶೇಷನ ಏನು ಮಾಡೋದಕ್ಕಾಗಲ್ಲ ನೀನು. ಚೂರ್ಣ ಇಲ್ದೇ ಇದ್ರೇನಂತೆ, ನನ್ನ ಹತ್ರ ಇರೋ ನಾಗಮಣಿಯ ಶಕ್ತಿಯಿಂದ ಅವರಿಬ್ಬರನ್ನ ಸಾಯಿಸ್ತೀನಿ. ನಾಗಮಣಿ ಶಕ್ತಿನ ಹೇಗ್ ಬಂತು ನಿನ್ಗೆ? 23 ವರ್ಷದಿಂದ ಸ್ವಲ್ಪ ಸ್ವಲ್ಪನೇ ನಾಗಮಣಿ ಶಕ್ತಿನ ಸಿದ್ಧಿಸ್ಕೊತಾ ಇದ್ದೀನಿ. ಅಷ್ಟು ಸಾಕು ನಿಮ್ಮೆಲ್ಲರ ಕತೆ ಮುಗಿಸೋದಕ್ಕೆ. ನಿಮ್ಮ ಕತೆ ಮುಗಿಸೋದಕ್ಕೆ ಮುಂಚೆ ನಾನು ಪಡ್ಕೊಂಡಿರೋ ಶಕ್ತಿಯಿಂದ ಈ ಆದಿಶೇಷನ್ ನಿಜ ರೂಪ ನೋಡಬಹುದಾ ಟ್ರೈ ಮಾಡ್ತೀನಿ. ತುಮ್ಸೆ ನಹಿ ಹೋಗಾ. ನೋಡೋಣ.
ಯಾಕಿಂತ ಕೆಲಸ ಮಾಡಿದೆ? ನನ್ನ ಶಕ್ತಿನ ಯಾಕೆ ತಡೆದೆ? ಪವಿತ್ರ ಮಂದಿರ ಹೇ, ನಾನಿರೋ ಜಾಗ ಇದು. ಇಲ್ಲಿ ಒಳ್ಳೆ ತನಕ ಮಾತ್ರ ಅವಕಾಶ, ದುಷ್ಟ ಶಕ್ತಿಗಳಿಗೆ ಅವಕಾಶಗಳಿಲ್ಲ. ನನ್ನ ಶಕ್ತಿ ಇಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ನಿನ್ನ ದಿಗ್ಬಂಧನದಿಂದ ಆಚೆ ಹೋಗಿ ಆ ನಾಗಿಣಿ ಮೇಲೆ ಪ್ರಯೋಗ ಮಾಡ್ತೀನಿ. ಅವಳು ಯಾರು ಅಂತ ತಿಳ್ಕೊಂಡು ಮೊದಲು ಅವಳು ಅತ್ತೆ, ಹೋಟೆಲ್ ತುಂಬಾ ಸಂಕಟ ಆಗ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ತ್ರಿಶೂಲ್ಗೂ ಶಿವಾನಿಗೂ ಏನಾದ್ರೂ? ಹಾಗೇನೂ ಆಗಿರಲ್ಲ ಕಣೆ, ಬಿಡ್ತು ಅನ್ನು. ನೀನ್ ಸ್ವಲ್ಪ ಈ ಶತಪಥ ಹಾಕೋದನ್ನು ನಿಲ್ಸಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇವಳನ್ನ ಪಕ್ಕಕ್ಕೆ ಜರ್ಗಿಸಿ ಕೂತ್ಕೋ. ನೀನ್ ಟೆನ್ಷನ್ ಆಗಿರೋದು ನೋಡಿದ್ರೆ ತ್ರಿಶೂಲ್ ಪರ್ಮನೆಂಟ್ ಆಗಿ ಕಳ್ದೋಗಿರ್ಬೋದೇನೋ ಅನ್ನೋ ಡೌಟ್ ಬರ್ತಾ ಇದೆ. ಗೋವಿಂದ, ನಿನಗ್ ನನ್ ಒದ್ದಾಟ ಗೊತ್ತಾಗಲ್ಲ. ಅವತ್ತು ಇದೇ ತರ ಶಿವಾನಿನ ಹುಡ್ಕೊಂಡ್ ಬರ್ತೀನಿ ಅಂತ ಹೋದವನು ಮೈ ಕೈಯೆಲ್ಲ ಗಾಯ ಮಾಡ್ಕೊಂಡ್ ಮನೆಗ್ ಬಂದ. ನೆನ್ಪಿದ್ಯಾ ನಿನ್ಗೆ? ಇವತ್ ಏನಾಗುತ್ತೋ. ಮಾಮ್, ಇವತ್ತು ಹಾಗೆ ಆಗುತ್ತೆ ಅಂತ ಯಾಕೆ ಅನ್ಕೊಂಡಿದ್ಯಾ? ಕೂಲ್ ಆಗಿರು. ಎಲ್ರೂ ಅವಳಿಗೆ ಸಮಾಧಾನ ಮಾಡೋದನ್ನ ನಿಲ್ಸಿ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಅವನಿಗೊಂದು ಫೋನ್ ಮಾಡಿ. ಅವನು ಎಲ್ಲಿದ್ದಾನೆ ಅಂತ ಅವಳಿಗೆ ಗೊತ್ತಾದ್ರೆ ಅವಳ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ತ್ರಿವಿಕ್ರಮ್, ಅವನಿಗೆ ಫೋನ್ ಮಾಡು. ಇವನ್ ಮನೆಗೆ ಬರ್ದೇ ಇರೋದಕ್ಕೆ ನಾನ್ ಫೋನ್ ಮಾಡಿ ವಿಚಾರಿಸ್ಬೇಕಾ? ಬ್ರೋ, ತ್ರಿಶೂಲ್ ಬ್ರೋ ಫೋನ್ ಮನೆಯಲ್ಲಿ ಬಿಟ್ಟೋಗಿದ್ದಾನೆ. ಛೇ, ತ್ರಿವಿಕ್ರಮ್, ಶಿವಾನಿಗಾದ್ರೂ ಫೋನ್ ಮಾಡು. ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಅಲ್ಲ, ಮನೇಲಿ ಯಾರೋ ಕಾಣಿಸ್ತಿಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಟೆನ್ಷನ್ ಮಾಡ್ಕೊಂಡಷ್ಟು ಮುಖದಲ್ಲಿ ಏಜ್ ಲೈನ್ಸ್ ಕಾಣುತ್ತೆ, ಫೇಸು ಫ್ರೆಶ್ ಆಗಿರಲ್ಲ. ಹೌದಮ್ಮ, ಹೌದು. ಹಾಗಂತ ನೀನ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿಯಾ? ಆಮೇಲೆ ಬ್ಯೂಟಿ ಪಾರ್ಲರ್ಗೂ ಓಕೆ, ನಾನೇ ಕಾಸು ಕೊಡ್ಬೇಕಾಗುತ್ತೆ. ಇಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಹೋಟೆಲ್ ಸಂಕಟ ಜಾಸ್ತಿ ಆಗ್ತಾ ಇದೆ. ಗೋವಿಂದ, ಹೋಗಪ್ಪ, ಅವನ್ ಎಲ್ಲಿದ್ದಾನೆ ಅಂತ ಹುಡ್ಕೊಂಡ್ ಬಾ. ಹೋಗೋ. ಇದು ಒಳ್ಳೆ ಕತೆ ಆಯ್ತಲ್ಲ ಅತ್ತೆ. ಕಳೆದೋಗೋದಕ್ಕೆ ಅವ್ರೇನು ಚಿಕ್ಕ ಮಕ್ಳ? ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡಿ. ಗೋವಿಂದ, ನಾನ್ ಹೇಳ್ದಷ್ಟು ಮಾಡು. ಹೋಗೋ ಗೋವಿಂದ, ಎಸ್ಟೇಟ್ ಕಡೆ ನೋಡ್ಕೊಂಡ್ ಬಾರೋ. ಆಯ್ತು ಬಿಡಕ್ಕ, ನೀನ್ ಸಮಾಧಾನ ಮಾಡ್ಕೋ, ನಾನು ಹುಡ್ಕೊಂಡ್ ಬರ್ತೀನಿ. ಮನೇಲಿ ಆಗ್ತಿರೋ ಡೆವಲಪ್ಮೆಂಟ್ಸ್ ನೋಡಿದ್ರೆ ತ್ರಿಶೂಲ್ಗೆ ನಿಜವಾಗ್ಲೂ ಏನಾದ್ರೂ ಆಗಿರ್ಬೋದು. ಹಾಗೇನಾದ್ರೂ ಆಗಿ ತ್ರಿಶೂಲ್ ಇಲ್ಲ ಅನ್ನೋ ನ್ಯೂಸ್ ಬಂದ್ರೆ ಐ ವಿಲ್ ಬಿ ಸೋ ಹ್ಯಾಪಿ. ನನ್ನ ಶತ್ರು ಚಾಪ್ಟರ್ ಕ್ಲೋಸ್. ನನ್ ಯಾಕೆ ತಡಿತಾ ಇದೀಯಾ? ನನ್ನ ದಿಗ್ಬಂಧನ ದಾಟಿ ನೀನು ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ನಾಗಿಣಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ನಾನು ನಿನ್ನ ದಿಗ್ಬಂಧನದಿಂದ ಆಚೆ ಹೋಗದೆ ಇದ್ರೇನಂತೆ?
ಇಲ್ಲೇ ದರ್ಪಣ ಸೃಷ್ಟಿ ಮಾಡಿ ಆ ದರ್ಪಣಕ್ಕೆ ನಾಗಿಣಿನ ಕರ್ಸ್ಕೊತೀನಿ. ಇದು ಮುಜೆ ಇದರಿಂದ ತಾನೇ ನಿನ್ನ ಶಕ್ತಿ ಪ್ರಯೋಗ ಮಾಡ್ತಾ ಇರೋದು. ಈಗ ಮಾಡು ಪ್ರಯೋಗನ. लगाओ सुट्ठू ನಾಗಿಣಿ ಯಾರು ಅಂತ ಗೊತ್ತಾಗ್ಬೇಕಲ್ವಾ? ಬಾ ನೋಡ. ನಿಜವಾಗ್ಲೂ ನೀನ್ ನಾಗಿಣಿನ್ ತೋರಿಸ್ತೀಯ? ನಾನ್ ನೋಡ್ಬೋದಾ? देखो तुम्हारे आंखों के सामने है. 23 ವರ್ಷದಿಂದ ನೀನ್ ಯಾರು ಅಂತ ಅವಳಿಗೆ ಗೊತ್ತಿಲ್ಲ, ಅವಳು ಯಾರು ಅಂತ ನಿನ್ಗೆ ಗೊತ್ತಿಲ್ಲ. एक दूसरे को परिचय करने का समय अब आ गया. देख लो. ನಾಗಿಣಿ, ತ್ರಿಶೂಲ್ ಇನ್ನ ಬಂದಿಲ್ಲ ಅಂದ್ರೆ ಅವ್ನಿಗೆ ನಿಜವಾಗ್ಲೂ ಏನಾದ್ರೂ ಆಗಿರ್ಬೋದಾ? ಅಥವಾ ದೇವರು ನನ್ನ ರಿಕ್ವೆಸ್ಟ್ ಕೇಳಿಸ್ಕೊಂಡು ಅಸ್ತು ಅನ್ಬೇಡ. ರೀನಾ, ಶಿವಾನಿಗ್ ನೀನ್ ಫೋನ್ ಮಾಡಿ ನೋಡು. ಹಾ ಮಾಮ್. ಮಾಮ್, ನಾಟ್ ರೀಚಬಲ್ ಬರ್ತಿದೆ. ಅಕ್ಕ, ಏಕ ಮುಗ್ದೋಯ್ತು ಕಣೆ ನಮ್ ಕತೆ. ಈ ದಿನ ಎಲ್ರು ನೆಮ್ಮದಿಯಾಗಿ ಬದುಕ್ತಾ ಇದ್ವಿ, ಇನ್ಮೇಲೆ ನೆಮ್ಮದಿನೂ ಇಲ್ಲ, ನಿದ್ದೆನೂ ಇಲ್ಲ. ಮುಗೀತು ಕತೆ. ಯಾಕೋ, ಏನಾಯ್ತು? ಅಕ್ಕ ಮುಗೀತಕ್ಕ, ಎಲ್ಲ ಮುಗಿದೋಯ್ತು. ಈ ಮನೇಲಿ ಹಾವಿದೆ. ಹಾವ? ಏನ್ ಹೇಳ್ತಾ ಇದೀಯೋ ಗೋವಿಂದ? ಹೌದತ್ತೆ, ಈ ಮನೆಗೆ ಮತ್ತೆ ಹಾವಿನ ಕಾಟ ಶುರುವಾಗಿದೆ. ಅಕ್ಕ, ಮತ್ತೆ ಹಾವು ಈ ಮನೆಗೆ ಬಂದಿದೆ. ಮಾವ, ನೀವ್ ಹೆದರ್ಕೊಳ್ಳೋದಲ್ದೆ ನಮ್ಮನ್ನ ಎಲ್ರೂ ಹೆದರ್ಸ್ಬೇಡಿ. ಅದೇನಾಯ್ತು ಅಂತ ಬಿಡ್ಸ್ ಹೇಳಿ. ತ್ರಿಶೂಲ್ನ ಹುಡ್ಕೊಂಡ್ಲಿಂದ ಹೊಟ್ಟ, ಇನ್ನು ಗೇಟ್ ದಾಟಿರ್ಲಿಲ್ಲ, ಆಗ್ಲೇ ಹಾವು ಕಾಣಿಸ್ತಾ? ಹಾವಲ್ಲ, ಹಾವಿನ ಪೊರೆ. ಮನೆ ಕಾಂಪೌಂಡ್ ಅಲ್ಲಿ ಹಾವಿನ ಪೊರೆನಾ? ಅಯ್ಯೋ ಭಗವಂತ, ಮತ್ತೆ ಹಾವಿನ ಕಾಟನ? ಇನ್ನು ಏನು ಗ್ರಹಚಾರ ಕಾದಿದೆಯೋ ಏನೋ. ಅಕ್ಕ, ನಾನಂತೂ ಈ ಮನೆಯಿಂದ ಹೊರಗಡೆ ಹೋಗಲ್ಲ ಕಣೆ. ಆ ಹಾವು ಈ ಮನೆ ಸುತ್ತಮುತ್ತನೇ ಸುತ್ತಾಡ್ತಿದೆ ಅನ್ಸುತ್ತೆ. ಇಲ್ಲೇ ಪೊರೆ ಬಿಟ್ಟಿದೆ ಅಂದ್ರೆ ತುಂಬಾ ದಿನದಿಂದ ಅದು ಇಲ್ಲೇ ಇದೆ ಅಂತ ಅರ್ಥ. ಆಫ್ಟರ್ ಒಂದು ಹಾವು ಇಷ್ಟೊಂದು ಟೆನ್ಷನ್ ಆಗೋ ಅವಶ್ಯಕತೆ ಇದೆಯಾ? ಕಮಾನ್. ಅಯ್ಯೋ, ಈ ಮನೆಗೂ ಸರ್ಪಕ್ಕೂ ನಂಟಿದೆಯಪ್ಪ. ಆಗಾಗ ಸರ್ಪ ಬಂದು ನಮಗೆಲ್ಲ ತೊಂದರೆ ಕೊಡ್ತಾ ಇತ್ತು. ಇತ್ತೀಚೆಗೆ ಕಾಣಿಸ್ಕೊಂಡು ಎಷ್ಟೋ ವರ್ಷ ಆಗಿತ್ತು. ಈಗ ಮತ್ತೆ ಬಂದಿದೆ ಅಂದ್ರೆ ಈ ಸಮಯದಲ್ಲಿ ಅವ್ರು ಬೇರೆ ಇಲ್ಲ. ಅವ್ರಿದ್ದಿದ್ರೆ ನಮ್ಮೆಲ್ರಿಗೂ ಒಂದು ಧೈರ್ಯ ಇರೋದು. ನನಗೂ ಅದೇ ಭಯ ಆಗ್ತಾ ಇರೋದು.
ತ್ರಿಶೂಲ್ ಶಿವಾನಿ ಮನೇಲಿಲ್ಲ, ಎಲ್ಲಿ ಹೋಗಿದಾರೋ ಅಂತ ಗೊತ್ತಿಲ್ಲ. ಸರ್ಪ ಬೇರೆ ಮನೆ ಸುತ್ತಾಡ್ತಾ ಇದೆ. ಎಲ್ಲಿ ಅವರಿಬ್ಬರಿಗೂ ಅತ್ತೆ, ಏನಾಗಲ್ಲಮ್ಮ, ಭಯ ಪಡ್ಬೇಡ. ಮನೆಯವರೆಲ್ಲ ಹಾವು ಹಾವು ಅಂತಿದ್ದಾರೆ. ಆ ಹಾವು ತ್ರಿಶೂಲ್ ಏನಾದ್ರೂ ಮಾಡಿರ್ಬೋದಾ? ಒಟ್ಟಿನಲ್ಲಿ ಯಾವ್ದೋ ಹ್ಯಾಪಿ ನ್ಯೂಸ್ ಬರೋ ತರ ಇದೆ. ಹಾಗೇನಾದ್ರೂ ಆದ್ರೆ ಶಿವಾನಿನ ಆದಷ್ಟು ಬೇಗ ಮದುವೆ ಆಗ್ಬೋದು. ಮುಖ ಎಲ್ಲಿ? उस तरफ आओ. ನನ್ನನ್ನೇ ಆಟ ಆಡಿಸ್ತೀಯಾ? ನನ್ನೇನ್ ಆಟದ ಗೊಂಬೆ ಅನ್ಕೊಂಡಿದ್ಯಾ? या अल्लाह, मैं और धोखा कभी नहीं. इस तरफ आओ ना, देखो नागिनी को. ಮೋಸ ಮೋಸ! ಇದು ದರ್ಗಾ, ಪವಿತ್ರವಾದ ಸ್ಥಳ ಅಂತೀಯ, ನನಗೆ ಮೋಸ ಮಾಡ್ತೀಯ? ये अल्लाह का हुक्म है. ಪಾಪಿಗಳಿಗೆ ಪಶ್ಚಾತ್ತಾಪ ಆಗೋವರೆಗೂ ಅಲ್ಲಾನಲ್ಲಿ ಕ್ಷಮೆ ಇಲ್ಲ. ನಿನಗೆ ಕ್ಷಮೆ ಬೇಕು ಅಂತ ಅಂದ್ರೆ ಅಲ್ಲಾನಲ್ಲಿ ಕ್ಷಮೆ ಕೇಳು, ಅರ್ಜಿ ಹಾಕು. ನಾನು ಯಾವ ತಪ್ಪು ಮಾಡಿಲ್ಲ, ಯಾರನ್ನು ಕ್ಷಮೆ ಕೇಳೋ ಅವಶ್ಯಕತೆ ನನಗಿಲ್ಲ. तो लड़ाई के लिए तैयार हो जाओ. ನನ್ನ ದಾರಿಗೆ ಅಡ್ಡ ಬರಬೇಡ. ನಾವಿಬ್ರು ಒಂದ್ ಕೆಲಸ ಮಾಡೋಣ, ಒಂದು ಒಪ್ಪಂದಕ್ಕೆ ಬರೋಣ. ಒಪ್ಪಂದ? ಕ್ಯಾ ಹೇ वो? ನನಗೆ ಆದಿಶೇಷ ನಾಗಿಣಿ ಬೇಕು. ನಾನ್ ಕೇಳಿದ್ದಕ್ಕೆ ನೀನು ಒಪ್ಕೊಂಡ್ರೆ ನಿನಗೇನ್ ಬೇಕಾದ್ರೂ ಕೊಡ್ತೀನಿ. अच्छा, ಏನ್ ಬೇಕಾದ್ರೂ ಕೊಡ್ತೀಯಾ? ಕೇಳು. जो भी ताकत तेरे पास है वो मुझे दे दो. ತಾಕತ್ತು? ಖಾಫ್ है क्या? ಭಯ ಆಗ್ತಾ ಇದೆಯಾ? ಭಯ ಯಾಕೆ? ಹಾಗಾದ್ರೆ ದಾರೆ ಏರಿ. ಸರಿ, ಅವರಿಬ್ಬರಿಗೋಸ್ಕರ ನನ್ನ ಅಷ್ಟು ಶಕ್ತಿನ ಧಾರೆ ಎರಿಯಕ್ಕೆ ರೆಡಿ. 23 ವರ್ಷದಿಂದ ನನ್ನ ಕಾಡ್ತಾ ಇರೋರ್ನ ನಾನು ಜೀವ ಸಹಿತ ಉಳಿಸಲ್ಲ. ನಾಗಿಣಿನ ನನಗೊಪ್ಸು, ಆದಿಶೇಷನ ರೂಪ ತೋರಿಸು. ಸರಿ, ಕರ್ಸು ಆದಿಶೇಷನ. ಕರೆಸ್ತೀನಿ. ಆದ್ರೆ ನಮ್ಮಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗ್ಬೇಕು. ಒಪ್ಪಂದನ? ಏನದು? आदिशेष को मनुष्य रूप में बुलाता हूं, तुम देख सकते हो. 3 ಅವಕಾಶಗಳಿರುತ್ತೆ. ಅದರಲ್ಲಿ ನೋಡೋದಕ್ಕಾಗ್ಲಿಲ್ಲ ಅಂತ ಅಂದ್ರೆ आदिशेष और नागिनी दोनों को देख नहीं पाओगे. 3 ಅವಕಾಶ ಯಾಕೆ? ಒಂದೇ ಸಲ ನೋಡ್ತೀನಿ, ಕರ್ಸೋರನ. ನೋಡಲಿ ಆದಿಶೇಷ. ನೀನು ಮತ್ತೆ ಏನೋ ಆಟ ಆಡ್ತಾ ಇದೀಯಾ? ಯಾವುದೇ ಕಾರಣಕ್ಕೂ ನೀನು ದಿಗ್ಬಂಧನ ದಾಟಿ ಒಳಗ್ ಬರೋ ಹಾಗಿಲ್ಲ. ಹೊರಗಿರೋ. अरे देखो, मैं बाहर ही हूं. ನೀನು ಮಾತು ಕೊಟ್ಟು ಮಾತಿಗೆ ತಪ್ತಾ ಇದೀಯಾ? ನನ್ನ ಜೊತೆ ಜಗಳ ಆಡಿ ಸಮಯ ವ್ಯರ್ಥ ಮಾಡ್ಕೋಬೇಡ. आदिशेष को देख नहीं पाया, कम से कम नागिनी को तो देखो.